ಇನ್ನು 24 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಈ ಹಿಂದೆ ಪ್ರಕಟ ಮಾಡಿದ್ರು ಹೈಕಮಾಂಡ್. ಒಂದು ಕ್ಷೇತ್ರವನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರು. ಇವತ್ತು ಅದಕ್ಕೂ ಕೂಡ ಹೆಸರನ್ನ ಫೈನಲೈಸ್ ಮಾಡಲಾಗಿದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ 7ನೇ ಪಟ್ಟಿ ಬಿಡುಗಡೆ ರಿಲೀಸ್ ಆಗಿದ್ದು, ರಾಜ್ಯದಲ್ಲಿ ಘೋಷಣೆಯಾಗದೆ ಉಳಿದಿದ್ದ ಏಕೈಕ ಕ್ಷೇತ್ರ ಕಲ್ಲಿನಕೋಟೆ ಚಿತ್ರದುರ್ಗದಿಂದ ಮಾಜಿ ಮಂತ್ರಿ ಕಮ್ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರನ್ನು ಕಣಕ್ಕಿಳಿಸಿದೆ. ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ನೀಡಿಲ್ಲ. ಇಲ್ಲಿಯವರೆಗೂ ಒಟ್ಟು 101 ಸಂಸದರಿಗೆ ಟಿಕೆಟ್ ಮಿಸ್ ಆಗಿರುವಂತಹದ್ದು. ಮಾಜಿ ಸಂಸದ ಜನಾರ್ದನ್ ಸ್ವಾಮಿ ಲಾಬಿಯೂ ಕೂಡ ಕೆಲಸ ವರ್ಕ್ ಆಗಿಲ್ಲ. ಜಾತಿ ಸಮೀಕರಣದ ಗೊಂದಲದಲ್ಲಿ ಮಾಜಿ ಮಂತ್ರಿ ಗೋವಿಂದ ಕಾರಜೋಳ ಅವರಿಗೆ ಹೈಕಮಾಂಡ್ ಬಣೆ ಹಾಕಿದೆ. ಇದರೊಂದಿಗೆ ತನ್ನ ಪಾಲಿನ ಎಲ್ಲ 25 ಕ್ಷೇತ್ರಗಳಿಗೂ ಬಿಜೆಪಿ ಟಿಕೆಟ್ ಘೋಷಿಸಿದಂತಾಗಿದೆ. ಹಾಲಿ 25 ಸಂಸದರ ಪೈಕಿ 13 ಎಂಪಿಗಳಿಗೆ ರಾಜ್ಯದಲ್ಲಿ ಬಿಜೆಪಿ ಈ ಬಾರಿ ಟಿಕೆಟ್ ಅನ್ನು ನಿರಾಕರಿಸಿರುವಂತಹದ್ದು. ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿದ್ದ 6 ನಾಯಕರನ್ನ ಬಿಜೆಪಿ ಕಣಕ್ಕಿಳಿಸಿದಂತಾಗಿದೆ. ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ನೀಡಿರೋದು ಚಿತ್ರದುರ್ಗ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೇಳುವಂತಹ ಸಂಭವ ಇದೆ. ಸ್ಥಳೀಯರಲ್ಲದ ನಾಯಕರಿಗೆ ಮತ್ತೆ ಮಣೆ ಹಾಕಿರೋದು ಕಾರ್ಯಕರ್ತರ ಅಸಮಾಧಾನವನ್ನು ಹೆಚ್ಚಿಸ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಬಂಡಾಯ ಶಮನಕ್ಕೆ ಕಸರತ್ತು ಮುಂದುವರೆದಿದ್ದು, ತುಮಕೂರಿನಲ್ಲಿ ಮಾಧುಸ್ವಾಮಿ ಸೋಮಣ್ಣ ಭಿನ್ನಮತ ಏನಿತ್ತು, ಅಸಮಾಧಾನ ಏನಿತ್ತು, ಅದು ಶಮನವಾದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಶಿವಮೊಗ್ಗನ ಸೇರಿ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿತದೆ. ಇನ್ನೊಂದು 4 ದಿನದ ಆದ್ಮೇಲೆ ಏನ್ ಮ್ಯಾಜಿಕ್ ಮಾಡಿದ್ರು ವಿಜೇಂದ್ರ ಅವರು? ಎಲ್ಲಾ ಸಮಸ್ಯೆ ಬಗೆಹರಿದಿದೆ ಅಂತೇಳಿ ನೀವೇ ಪ್ರಶ್ನೆ ಮಾಡ್ತೀರಿ. ಕೇವಲ ವಿಜಯೇಂದ್ರ ಅಥವಾ ಯಡಿಯೂರಪ್ಪನ ಮಾತು ಕೇಳ್ಕೊಂಡು ಯಾವುದೋ ತೀರ್ಮಾನ ಮಾಡ್ತಕ್ಕಂಥ ನಾಯಕತ್ವ ನಮ್ದಲ್ಲ. ಒಂದು ಬಲಿಷ್ಠ ನಾಯಕತ್ವ ಇದೆ ಕೇಂದ್ರದಲ್ಲಿ.